ಟು ಯೂಟ್ಯೂಬ್ನ ನನ್ನ ಲಾಗ್ ನೋಡೋರು ಎಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬದನೇಕಾಯಿ ಚಟ್ನಿ ಯಾವ ಥರ ಮಾಡೋದು ಅಂತ ಈ ವಿಡಿಯೋದಾಗ ಹೇಳ್ತೀನಿ. ಬದನೇಕಾಯಿ, 2 ಟೊಮೊಟೊ, ಹಾಗೆ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು ತಕ್ಕೊಂಡು ಅದನ್ನೆಲ್ಲ ತೊಳೆದ್ಬಿಟ್ಟು ಹೆಚ್ಕೊಬೇಕು. ಎಲ್ಲ ಹೆಚ್ಕೊಂಡಾದ್ಮೇಲೆ ಹಾಗೆ ಒಂದು ಬಾಣಲಿ ಇಟ್ಕೊಂಡು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಕರ್ಬೇವು ಸೊಪ್ಪೆಲ್ಲ ಆದಮೇಲೆ ಎಣ್ಣೆ ಕಾದಾದಮೇಲೆ ಹಾಗೆ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಹಾಕಿ ಹಾಗೆ ಟೊಮೊಟೊ ಜೊತೆಗೆ ಬದನೇಕಾಯಿ ಹಾಕ್ತಾಯಿದ್ದೀನಿ. ಟೊಮೊಟೊ ಬದನೇಕಾಯಿ ಚೆನ್ನಾಗಿ ಫ್ರೈ ಮಾಡಬೇಕು. ಬದನೇಕಾಯಿ ಟೊಮೊಟೊ ಚೆನ್ನಾಗಿ ಬೆಂದಿರಬೇಕು. ಹಾಗೆ ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿದ್ಮೇಲೆ ಹಾಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು. ಎಣ್ಣೆಗೆ ಹುರಿಬೇಕು, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಬೇಕು. ಬದನೇಕಾಯಿ ಬೇಗ ಬೆಂದೋಗುತ್ತೆ, ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಬದನೇಕಾಯಿ, ಟೊಮೊಟೊ ಹಣ್ಣು, ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಹಾಗೆ ಕರ್ಬೇವು ಸೊಪ್ಪು, ಹಾಗೆ ಎಲ್ಲ ಚೆನ್ನಾಗಿ ಎಣ್ಣೆಗೆ ಹುರಿಬೇಕು. ಬದನೇಕಾಯಿ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿಬೇಕು, ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಮೆತ್ತಗೆ ಬೇಯಬೇಕು ಬದನೇಕಾಯಿ, ಆದರೆ ಟೇಸ್ಟು. ಬದನೇಕಾಯಿ ಜೊತೆಗೆ ಹಾಗೆ 1-2 ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಜೀರ್ಣಶಕ್ತಿಗೆ ಒಳ್ಳೆಯದು. ಹಾಗೆ ಮತ್ತು ಚೆನ್ನಾಗಿ ಚಟ್ನಿ ಘಮ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಬದನೇಕಾಯಿ ಜೊತೆಗೆ ಟೊಮೊಟೊ ಹಣ್ಣು, ಜೀರಿಗೆ ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣೆಲ್ಲ ಬೇಗ ಬೇಯ್ತುತ್ತೆ, ಬದನೇಕಾಯಿ ಸ್ವಲ್ಪ ಲೇಟಾಗಿಬಿಡ್ತುತ್ತೆ. ಬದನೇಕಾಯಿ ದಪ್ಪ ಹೆಚ್ಚಿರಿ, ಮೀಡಿಯಮ್ ಸೈಜಿಗೆ ಹೆಚ್ಕೊಳ್ರಿ ನೀವು. ಹಾಗೆ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಟೊಮೊಟೊ ಹಣ್ಣು, ಬದನೇಕಾಯಿ ಎಲ್ಲ ಬೇಯ್ತಾ ಇದೆ ನೋಡಿರಿ. ಎಣ್ಣೆಗೆ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿರಿ. ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ತಾನೇ ಇರಬೇಕು. ಭಾಳ ಹೊತ್ತಾಗುತ್ತೆ ಬೇಯಿಸೋದು, ಎಣ್ಣೆಗೆ ಫ್ರೈ ಮಾಡೋದು ನೋಡಿರಿ. ಹಿಂಗೆ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯ್ತಾನೆ ಇರಬೇಕು. ಈಗ ಎಲ್ಲ ಚೆನ್ನಾಗೆ ಬೆಂದಿದೆ ನೋಡಿರಿ. ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಬದನೇಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪೇನು ಹಾಕೋ ಅವಶ್ಯಕತೆ ಇಲ್ಲ. ಉಪ್ಪು ಆಗಲೇ ಹಾಕಿರ್ತೀವಲ್ಲ, ಹಾಗಾಗಿ ಈಗೇನು ಉಪ್ಪಾಗ್ಬಿಡ್ತೈತೆ, ಹಾಗಾಗಿ ಉಪ್ಪೇನು ಬೇಡ. ಇದನ್ನ ಚೆನ್ನಾಗಿ ಮಿಕ್ಸಿಗೆ ಒಂದು ತರಿಯಾಗಿ ರುಬ್ಕೊಂಬರ್ಬೇಕು. ರುಬ್ಕೊಂಡಾದ್ಮೇಲೆ ಮತ್ತೆ ಬದನೇಕಾಯಿ ಹಾಕಿ ಇನ್ನೂ ಸ್ವಲ್ಪ ತರಿಯಾಗಿ ರುಬ್ಬಿದರೆ ಬದನೇಕಾಯಿ ಚಟ್ನಿ ರೆಡಿ. ನೀರು ಮುಟ್ಟಿಸ್ಬಾರ್ದು, ಹಂಗಾರೆ ಎಷ್ಟು ದಿನ ಆದರೂ ಸ್ಟೋರೇಜ್ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಹಾಗೆ ಒಂದು ತಟ್ಟೆಯಲ್ಲಿ ಬಿಸಿ ಅನ್ನ ಇಟ್ಕೊಂಡು ಅನ್ನದ ಜೊತೆಗೆ ಬದನೇಕಾಯಿ ಚಟ್ನಿ ಹಾಗೆ ತುಪ್ಪನ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿರಿ. ಹಿಂಗೆ ಗಟ್ಟಿಗೆ ಇರಬೇಕು ಬದನೇಕಾಯಿ ಚಟ್ನಿ, ನೀರು ಮುಟ್ಟಿಸ್ಬಾರ್ದು. ಹಂಗೆ ಮಾಡಿದರೆ ಟೇಸ್ಟು, ನೀರು ಮುಟ್ಟಿಸಿದ್ರೆ ಟೇಸ್ಟ್ ಹೋಗುತ್ತೆ. ಹಾಗಾಗಿ ನಾನೇನು ನೀರು ಮುಟ್ಟಿಸಿಲ್ಲ ನೋಡಿರಿ, ಗಟ್ಟಿಗೆ ಇದೆ. ಇದು ಚಪಾತಿಗಾರ ಆದರೂ ಏನಕ್ಕಾರ ಹಾಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ.